ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಅನನ್ಯ ಭಟ್ ಅನ್ನೋ ಹೆಸರು ಈಗ ಕರ್ನಾಟಕದಲ್ಲಿ ಎಲ್ಲರ ಬಾಯಲ್ಲೂ ಕೇಳಿಬರ್ತಾ ಇದೆ. ಈ ಒಂದು ಅನನ್ಯ ಭಟ್ ಅನ್ನೋ ಹುಡುಗಿ ಇದ್ಲಾ? ಇದು ಒಂದು ಈಗ $1 ಮಿಲಿಯನ್ ಕ್ವಶನ್ ಆಗಿಬಿಟ್ಟಿದೆ. ಅವ್ರ ತಾಯಿ ಅಂತ ಹೇಳ್ಕೊಳ್ಳೋ ಸುಜಾತ ಭಟ್ ಹೇಳ್ತಾರೆ, ಅನನ್ಯ ಭಟ್ನ ನಾನೇ ಹಡ್ದಿದ್ದೀನಿ, ಅವಳು ನನ್ನ ಮಗಳು, ನಾನು ಜನ್ಮ ಕೊಟ್ಟ ಮಗಳು. ಈ ಥರ ಸುಜಾತ ಭಟ್ ಹೇಳ್ತಾರೆ. ಸುಜಾತ ಭಟ್ಟಿಗೀಗ 70 ಅಥವಾ ಅದು ಆ ಒಂದು ಆಸ್ಪಾಸಿನಲ್ಲಿರುವ ಒಂದು ಏಜು, ವಯೋವೃದ್ಧೆ. ಅವರು ಈ ಒಂದು ತನ್ನ ಮಗಳು ಆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳಲ್ಲಿ ಅತ್ಯಾಚಾರ ಮತ್ತು ಒಳಗಾಗಿ ಕೊಳೆಯಾಗಿದ್ದಾಳೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ SITಗೂ ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಬಗ್ಗೆ. ಈ ನಡುವೆ ಅಂಥ ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟ್ರೇ ಇಲ್ಲ, ಅದು ಸುಜಾತ ಭಟ್ ಅವರು ಸೃಷ್ಟಿ ಮಾಡಿದ ಕ್ಯಾರೆಕ್ಟ್ರು ಅಂತ ಹಲವು ವಾಹಿನಿಗಳು, ಅದು ಪವರ್ ಇರಬಹುದು ಅಥವಾ ಇನ್ನೊಂದಿರಬಹುದು, ಈ ಥರ ಅವರು ಅದನ್ನು ಅಂದರೆ ತನಿಖೆ ಮಾಡಿ ಅನನ್ಯ ಭಟ್ಟು ಯಾವಾಗ ಎಲ್ಲಿದ್ದರು, ಅವ್ರು ಎಲ್ಲೆಲ್ಲಿದ್ದರು, ಅವರಿಗೆ ಅಂದರೆ ಅವಳ ಮಗಳು ಯಾವುದೇ ಒಂದು ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಒಂದು ದಾಖಲಾತಿನೇ ಇಲ್ಲ, ಅವಳದೊಂದು ಫೋಟೋ ಇಲ್ಲ, ಕೊಟ್ಟಿರೋ ಫೋಟೋನು ಫೇಕು, ಅದು ಬೇರೆ ಯಾರ್ದೋ ಫೋಟೋ, ಈ ಥರ ಸೋಷಿಯಲ್ ಮೀಡಿಯಾ ಮತ್ತು ಮುಖ್ಯವಾಹಿನಿಗಳಲ್ಲಿ ಹರಿದಾಡ್ತಾನೇ ಇದೆ. ಇದಕ್ಕೆ ಅನನ್ಯ ಭಟ್ ಅವ್ರನ್ನ ಕೇಳಿದರೆ ಇಲ್ಲ ಅದು ನನ್ನ ಮಗಳೇ ಅಂತ ಅವರು ಸುಮಾರು ಸಲ ಹೇಳಿದರು. ಆಮೇಲೆ ನಿನ್ನೆ ಒಂದು ಬೆಳವಣಿಗೆ ಆಯಿತು. ಅದರಲ್ಲಿ ಅನನ್ಯ ಭಟ್ ಸುಜಾತ ಭಟ್ ಅವರು ಏನು ಹೇಳ್ತಾರೆ, ಹೌದು ನಾನು ಸುಳ್ಳು ಹೇಳಿದ್ದೆ, ಅನನ್ಯ ಭಟ್ಟನು ಯಾವುದೇ ಒಂದು ಕ್ಯಾರೆಕ್ಟರ್ ಇಲ್ಲ, ಅವಳು ನನ್ನ ಮಗಳೇ ಅಲ್ಲ, ನಾನು ಅವಳನ್ನ ಹಡ್ದಿಲ್ಲ, ಇದು ನಾನು ಫೋರ್ಸ್ಫುಲಿ ಯಾರು ಗಿರೀಶ್ ಮಟ್ಟಣ್ಣನವರು ಮತ್ತು ತಿಮ್ರೋಡಿ ಅವರು ಇನ್ನು ಕೆಲವರು ಹೇಳಿದ್ದಕ್ಕೆ ನಾನು ಆ ಥರ ಹೇಳಬೇಕಾಯಿತು, ನನಗೆ ಅವರು ಅಲ್ಲಿ ಜಾಗ ಕೊಡಿಸ್ತೀನಿ ಅಂತ ಹೇಳಿದರು ಅಂತೆಲ್ಲ ಹೇಳಿದರು. ಆ ಹೇಳಿಕೆ ವೈರಲ್ ಆಗೋದ್ರ ಒಳಗಡೆ ಮತ್ತೊಂದು ಸಲ ಸುಜಾತ ಭಟ್ ಅವರು ಪ್ಲೇಟ್ನ ತಿರುಗಿ ಹಾಕ್ಬಿಟ್ರು. ಇಲ್ಲ, ಅನನ್ಯ ಭಟ್ಟು ನನ್ನ ಮಗಳು, ನಾನೇ ಹಡ್ದಿದ್ದೀನಿ, ಅವಳಿದ್ದಾಳೆ, ನನಗೆ ವಾಹಿನಿಯವರು ನನಗೆ ಫೋರ್ಸ್ ಮಾಡಿದರು, ನನಗೆ ಬೆದರಿಕೆ ಒಡ್ಡಿದ್ರು, ಹಾಗಾಗಿ ನಾನು ಈ ಥರ ಇಲ್ಲ ಅಂತ ಹೇಳಿದೆ ಹೊರತು ಅವಳು ನನ್ನ ಮಗಳೇ, ನಾನೇ ಹಡ್ದಿದ್ದೀನಿ ಅಂತ ಮತ್ತೊಂದು ಸಲ ಹೇಳಿದರು. ಎಷ್ಟು ಮತ್ತೆ ಬರೀ 24 ಗಂಟೆಯಲ್ಲಿ ಈ ಥರ ಅವರು ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಟಿ ವಿಯವರು ಏನು ಹಿಂದಿನ ಅಂದರೆ ಬ್ರೇಕಿಂಗ್ ನ್ಯೂಸ್ ಅಂತ ಸುಜಾತ ಭಟ್ ಅವರು ಒಪ್ಕೊಂಡ್ರು, ಅನನ್ಯ ಭಟ್ ಅನ್ನೋ ಒಂದು ಮಗಳೇ ಇಲ್ಲ ನನಗೆ ಅಂತ ಒಪ್ಕೊಂಡ್ರು ಅಂತ ಟೆಲಿಕಾಸ್ಟ್ ಮಾಡಿ ಅದನ್ನು TRP ಇದನ್ನು ಮಾಡೋದ್ರ ಒಳಗಡೆ ಸುಜಾತ ಭಟ್ ಅವರು ಮತ್ತೊಂದು ಸಲ ಪ್ಲೇಟ್ ಚೇಂಜ್ ಮಾಡಿಬಿಟ್ಟಿದ್ರು. ಅವ್ರು ಹೇಳ್ತಾ ಇದ್ದಾರೆ, ಟಿ ವಿಯವ್ರ ಒತ್ತಡಕ್ಕೊಳಗಾಗಿ ನಾನು ಆ ಥರ ಹೇಳಬೇಕಾಯಿತು, ನಿಜವಾಗ್ಲೂ ನನಗೆ ಅನನ್ಯ ಭಟ್ ಅನ್ನೋ ಮಗಳಿದ್ದಾರೆ ಅಂತ ಹೇಳ್ತಾರೆ. ಅವರು ಈಗಲ್ಲ, ಸುಮಾರು ದಿನಗಳಿಂದಲೂ ಅವರು ಈ ಒಂದು ತಮ್ಮ ಮಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಹಿಂದೆ ಹಲವು ಸಾಮಾಜಿಕ ಜಾಲತಾಣದ ವಾಹಿನಿಗಳಿಗೆ ಅವರು ಇಂಟರ್ವ್ಯೂ ಕೊಟ್ಟಿದ್ದರು. ಅದರಲ್ಲಿ ಅವರು ಡೀಟೇಲಾಗಿ ಹೇಳಿದ್ದಾರೆ. ಎಷ್ಟು ಡೀಟೇಲ್ ಆಗಂದರೆ ಅರ್ಧ ಗಂಟೆಯವರೆಗೂ ಅವರು ಯಾವ ಥರ ತಾವು ಕಲ್ಕತ್ತಾದಲ್ಲಿದ್ದರು, ಯಾವ ಥರ ಇಲ್ಲಿ ಅವ್ರ ಮಗಳು ಅಲ್ಲಿ ಬಂದಿದ್ದರು, ಅವ್ರ ಮಗಳು ತಮಗೆ ಫೋನ್ ಮಾಡಿದ್ದು, ಆಮೇಲೆ ಅವ್ರ ಗೆಳತಿಯರು ಅವಳನ್ನ ಬಿಟ್ಟೋಗಿದ್ದು, ಈ ಥರ ಅಂದರೆ ಆಮೇಲೆ ತಾವು ಹುಡ್ಕೋಕ್ಕೆ ಬಂದಾಗ ಯಾವ ಥರ ಅವ್ರನ್ನ ಟಾರ್ಚರ್ ಮಾಡಿದರು, ಯಾವ ಥರ ಅವ್ರನ್ನ ಹೊಡೆದು ಕೋಮ ಇದಾಯಿತು. ಅಂದರೆ ಒಬ್ಬ ಮನುಷ್ಯ ಇಷ್ಟರ ಮಟ್ಟಿಗೆ ಒಂದು ವೇಳೆ ಸುಜಾತ ಭಟ್ ಅವರು ಏನಾದರೂ ಸುಳ್ಳು ಹೇಳ್ತಾ ಇದ್ದರೆ, ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲದೇ ಇರೋ ಒಂದು ಯಾರೇ ಎಷ್ಟೇ ಹೇಳ್ಕೊಡ್ಲಿ, ಅಂದರೆ ಅವರು ಸುಳ್ಳೇ ಹೇಳ್ತಾ ಇರಲಿ, ಸುಜಾತ ಭಟ್ ಅವರು ಸುಳ್ಳೇ ಹೇಳ್ತಾ ಇರಲಿ, ಒಂದು ಕ್ಷಣ ನಾವು ಅದನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದರೆ ಸುಜಾತ ಭಟ್ ಅಂತ ಅದ್ಭುತವಾಗಿ ಸುಳ್ಳು ಹೇಳುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಬೇರೆ ಯಾರು ಸಿಗಲ್ಲ. ಯಾಕಂದರೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಅವರು ಆ ಕೆಲವೊಂದು ಹಿಂದಿನ ಇಂಟರ್ವ್ಯೂಗಳು ಇನ್ನೂ ಇದ್ದಾವೆ, ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಇದನ್ನು ಕೇಳ್ತಾ ಇದ್ದರೆ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಫ್ಲೈಯಿಂಗ್ ಸಾಸರ್ಗಳ ಬಗ್ಗೆ ಬರೆದ ಒಂದು ಸ್ಟೋರಿಗಳಲ್ಲಿ ಒಂದು ಸ್ಟೋರಿ ನೆನಪಾಗುತ್ತೆ. ಅದರಲ್ಲಿ ಒಬ್ಬ ಪಾದ್ರಿ ತಾನು ಆಕಾಶದಿಂದ ಒಂದು ಫ್ಲೈಯಿಂಗ್ ಸಾಸರ್ ನೋಡಿದೆ, ಅದು ಕೆಳಗಡೆ ಇಳಿತು ಅಂತ ಹೇಳ್ತಾನೆ. ಹಾಗೆಯೇ ಇನ್ನೊಂದು ದಂಪತಿ ಬಗ್ಗೆ ಹೇಳ್ತಾರವರು. ಆ ದಂಪತಿಯಲ್ಲಿ ಅವ್ರನ್ನ ಆ ಫ್ಲೈಯಿಂಗ್ ಸಾಸರ್ ಅಂದರೆ ಆಕಾಶಜೀವಿ ಏಲಿಯನ್ ಇರುತ್ತೆ, ಅದು ಅವ್ರನ್ನ ಕರ್ಕೊಂಡು ಹೋಯ್ತಂತೆ. ಕರ್ಕೊಂಡು ಹೋಗಿ ಆ ಒಂದು ಪುರುಷನ್ನ ಅಲ್ಲಿರೋ
ಏಲಿಯನ್ ಇದೆ, ಅಂದರೆ ಫ್ಲೈಯಿಂಗ್ ಸಾಸರ್ಲಿ ಏಲಿಯನ್ ಜೊತೆ ಸಂಪರ್ಕ ಹೊಂದೆ ಅವ್ರ ಜೊತೆ ಇದಾಯಿತು, ಹಂಗಾಯಿತು ಹಿಂಗಾಯಿತು ಅಂತ ಇಷ್ಟರ ಮಟ್ಟಿಗೆ ಅವ್ರು ಹೇಳಿದ್ರಂತೆ. ಅಂದರೆ ಆ ವ್ಯಕ್ತಿ ಹೇಳಿದ್ದು ಅದನ್ನು ಸುಳ್ಳು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲದಷ್ಟು ಇದಾಗಿ ಅದು ಹೇಳಿದ್ದಾರೆ. ಅಂದರೆ ಅದನ್ನು ಅವರು ತೇಜಸ್ವಿಯವರು ತಮ್ಮ ಇದರಲ್ಲಿ ಬರೆದಿದ್ರು. ಅಂದರೆ ಆ ವ್ಯಕ್ತಿ ಹೇಳಿದ್ದೇನಾದರೂ ನಿಜ ಆಗಿದ್ದರೆ ಫ್ಲೈಯಿಂಗ್ ಸಾಸರ್ ಇರೋದು ನಿಜ, ಅನ್ಯ ಲೋಕದ ವ್ಯಕ್ತಿ ಭೂಮಿಗೆ ಬರ್ತಾ ಇರೋದು ನಿಜ. ಅದನ್ನು ಅಲ್ಲಗಳೆಯೋಕ್ಕಾಗದೇ ಇರೋಷ್ಟು ಡೀಟೇಲ್ ಆಗಿ ಆ ಒಂದು ವ್ಯಕ್ತಿ ಆ ಒಂದು ಏನು ಘಟನೆಯನ್ನು ವಿವರಿಸಿದ್ದಾರೆ. ಅದು ಇವತ್ತಿಗೂ ವಿಜ್ಞಾನಿಗಳಿಗೆ ಒಂದು ಕಗ್ಗಂಟಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಅಷ್ಟು ಡೀಪಾಗಿ ವಿವರಗಳನ್ನು ಒಬ್ಬ ಹಳ್ಳಿಯ ಒಬ್ಬ ವ್ಯಕ್ತಿ, ಅಂದರೆ ಯುರೋಪಿನ ಒಂದು ಹಳ್ಳಿಯ ಯಾವುದೋ ಒಂದು ದೇಶದ ಹಳ್ಳಿಯ ವ್ಯಕ್ತಿ ಹೇಳ್ತಾನೆ ಅಂದರೆ ಇದು ನಿಜನಾ ಸುಳ್ಳ ಅನ್ನೋದೇ ಒಂದು ಕನ್ಫ್ಯೂಷನ್ ಇದೆ. ಅಷ್ಟರ ಮಟ್ಟಿಗೆ ಅವನು ಅದನ್ನು ಆ ವಿಷಯನ ಹೇಳ್ತಾನೆ. ಈಗ ಆ ವಿಷಯ ಆ ಒಂದು ಇದು ನನಗೆ ಸುಜಾತ ಭಟ್ ಅವರ ಹೇಳಿಕೆಯಿಂದ ನೆನಪಾಯಿತು. ಸುಜಾತ ಭಟ್ ಅವರಿಗೆ ಮಗಳಿಲ್ಲ ಅನ್ನೋದನ್ನು ಸುಮಾರು ವಾಹಿನಿಗಳು ಅದ್ಯಾಕೋ ಏನೋ ಹಿಂದೆ ಬಿದ್ದು ಯಾವ ಇನ್ವೆಸ್ಟಿಗೇಟರ್ಗೂ ಕಡಿಮೆ ಇಲ್ದಂಗೆ ಶೇರ್ಲಾಕ್ ಹೋಮ್ಸ್ ನಾಚಿಕೆ ಪಟ್ಕೊಳ್ಳಂಗೆ ಅಂದರೆ ಮಾಹಿತಿಗಳನ್ನ ಕಲೆ ಹಾಕಿದ್ರು. ಇದು ಜಾಲಾಡ್ಬಿಟ್ರು. ಒಂದು ವೇಳೆ ಪೊಲೀಸರೇನಾದರೂ ಈ ಮೀಡಿಯಾಗಳು ಕೆಲವೊಂದು ಮೀಡಿಯಾಗಳು ಮಾಡಿದಂಥ ಕೆಲಸ 25 ವರ್ಷಗಳು ಮಾಡಿದರೆ ಅಲ್ಲಿ ಒಂದೇ ಒಂದು ನಾಪತ್ತೆ ಕೇಸು ಬಾಕಿ ಉಳಿತಿರಲಿಲ್ಲ. ಧರ್ಮಸ್ಥಳ ಅಥವಾ ಇದರಲ್ಲಿ ಆ ಪರಿಸರದಲ್ಲಿ ಏನು ನಾಪತ್ತೆ ಆಗಿದ್ದಾರೆ ಅಥವಾ ಏನೋ ಇದಾಗಿದ್ದಾರೆ, ಅತ್ಯಾಚಾರ ಕೊಲೆಗೀಡಾಗಿದ್ದಾರೆ, ಅವ್ರು ಒಂದೇ ಒಂದು ಕೇಸು ಬಾಕಿ ಉಳಿದಿರಲಿಲ್ಲ. ಎಲ್ಲರೂ ಇವತ್ತು ಜೈಲಲ್ಲಿ ಇರ್ತಾಯಿದ್ರು. ಇವ್ರು ಮಾಡಿದಷ್ಟೇನೋ ತನಿಖೆ ಅವ್ರು ಮಾಡಿದರೆ. ಅಷ್ಟು ಅದ್ಭುತವಾಗಿ ನಮ್ಮ ಕೆಲವೊಂದು ವಾಹಿನಿಗಳು ಪರ್ಸ್ನಲ್ ಇಂಟ್ರೆಸ್ಟ್ ತನಿಖೆ ಮಾಡಿದ್ದಾರೆ. ಇಲ್ಲಿ 60ಕ್ಕೋ ಅರಳೋ ಮರಳೋ ಅನ್ನೋ ಒಂದು ಗಾದೆ ನೀವೆಲ್ಲ ಕೇಳಿರ್ಬೋದು. ಇಲ್ಲಿ ಸುಜಾತ ಭಟ್ ಅವರು ಅರಳು ಮರಳಿನ ಒಂದು ಭ್ರಮೆಯಿಂದ ಅಥವಾ ಬೇರೆ ಇನ್ಯಾವ ಕಾರಣದಿಂದ ಈ ಥರ ಹೇಳ್ತಿರ್ಬೋದು. ಅವ್ರು ನಿಜ ಹೇಳ್ತಿಲ್ಲದೇ ಇದ್ದರೆ ಅಂತ ಅನ್ನೋ ಒಂದು ಬೇಸ್ ಮೇಲೆ ನಾನು ಈಗ ಹೇಳಕೊಟ್ಟಿದ್ದೀನಿ. ಒಂದು ವೇಳೆ ಅವರು ಸುಳ್ಳು ಹೇಳ್ತಾ ಇದ್ದರೆ ಅವರಿಗೆ ಒಂದು ಡಿಸೀಸ್ ಇದೆ. ಅಂದರೆ ಒಂದು ವೈದ್ಯಕೀಯ ಇದರಲ್ಲಿ ಕೋಟಾರ್ಡ್ ಸಿಂಡ್ರೋಮ್ ಅಂತ ಒಂದು ಹೇಳ್ತಾರೆ. ಆ ಸ್ಥಿತಿ ತಲುಪಿದರೆ ಮನುಷ್ಯ ಅದನ್ನು ವಾಕಿಂಗ್ ಕಾರ್ಪಸ್ ಸಿಂಡ್ರೋಮ್ ಅಂತಲೂ ಹೇಳ್ತಾರೆ. ಈ ಒಂದು ಸಿಂಡ್ರೋಮ್ ಇದ್ದರೆ ಆ ವ್ಯಕ್ತಿ ಇಲ್ಲದೇ ಇರೋ ವ್ಯಕ್ತಿ ಇದ್ದಾನೆ ಅಂತ ಕಲ್ಪನೆ ಮಾಡ್ಕೊಳ್ತಾರೆ. ಅಂದರೆ ಆ ಅಸ್ತಿತ್ವದಲ್ಲಿರೋ ವ್ಯಕ್ತಿ ಅಸ್ತಿತ್ವದಲ್ಲೇ ಇರಲ್ಲ ಅಂಥ ವ್ಯಕ್ತಿ ಇದ್ದಾನೆ ಅಂತ ಕಲ್ಪನೆ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಮಾಡ್ಕೊಳ್ತಾರೆ ಅಂದರೆ ಅವರು ಖಂಡಿತ ಇದ್ದಾರೆ ಅಂತಲೇ ನಂಬ್ಕೊಂಡ್ಬಿಡ್ತಾರೆ. ಅಂದರೆ ಈಗ ನನ್ನ ಏನು ಸುಜಾತ ಭಟ್ಟು ಅವರು ಒಂದು ವೇಳೆ ಅವ್ರಿಗೆ ಮಕ್ಕಳಾಗಿಲ್ಲ, ಅವರು ನಾಯಿನ್ನೇ ಸಾಕೊಂಡಿದ್ರು ಅಂತೆಲ್ಲ ಒಂದು ಹಿಂದೆ ವರದಿತ್ತು ಅಂತ ಹೇಳಿದ್ದಾರೆ. ಆ ಥರ ಏನಾದರೂ ಅವರು ಮಕ್ಕಳೇ ಆಗದೇ ಇದ್ರು ಅವ್ರು ಒಂದು ವೇಳೆ ಅವ್ರ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ತನ್ನ ಮಗು ಆಗಿದೆ ಅಂತ ನಂಬ್ಕೊಂಡ್ಬಿಡುತ್ತೆ ಅಂದರೆ ಆವಾಗ ಅವ್ರು ಸುಳ್ಳು ಹೇಳ್ತಿರಲ್ಲ. ಅವರ ಮನಸ್ಸು ಅವರ ಮೈಂಡ್ ಏನಿದೆ ಆ ಮಿದುಳು ಅದನ್ನು ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿರುತ್ತೆ. ನನ್ನ ಮಗಳಾಗಿದೆ ನನ್ನ ಮಗಳಿದ್ದಾಳೆ, ನನ್ನ ಮಗಳಿಗೆ ಈ ಥರ ಆಯಿತು. ಯಾಕಂದರೆ ಇಲ್ಲಿ ಈ ಥರ ಆಯಿತು ಅಂತ ಸರಿ ಮಗಳಿದ್ದಾಳೆ ಅಂತ ನಂಬ್ಕೊಳ್ಳಿ ಮಿದುಳು, ಆದರೆ ಅವಳಿಗೆ ಅತ್ಯಾಚಾರ ಆಯಿತು ಯಾಕೆ ಅಂತ ಆ ಒಂದು ಪ್ರಶ್ನೆ ಇಲ್ಲಿ ಹುಟ್ಟುಕೊಳ್ಳುತ್ತೆ. ಇಲ್ಲಿ ಇನ್ನೊಂದಿದೆ, ಇವರ ಒಂದು ಆಸ್ತಿನ ಧರ್ಮಸ್ಥಳದ ಒಂದು ಪ್ರಭಾವಿ ವ್ಯಕ್ತಿ ಕಿತ್ಕೊಂಡ್ರು, ಅವ್ರನ್ನ ಬೆತ್ತಲೆ ಮಾಡಿ ಹೊಡೆದು ಅವ್ರನ್ನ ಕಿತ್ಕೊಂಡ್ರು ಅನ್ನೋ ಒಂದು ಇದನ್ನು ನಿನ್ನೆ ಗಿರೀಶ್ ಮಟ್ಟಣ್ಣನವರು ತಮ್ಮ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವ್ಯಕ್ತಿ ಯಾರೋ ಹೆಸರು ನಾನು ಹೇಳಕ್ಕೆ ಹೋಗಲ್ಲ, ಗಿರೀಶ್ ಮಟ್ಟಣ್ಣ ವಿಡಿಯೋ ನೋಡಿ ನೀವು ತಿಳ್ಕೊಬೋದು. ಇಲ್ಲಿ ಸುಜಾತ ಭಟ್ ಅವರು ತನ್ನ ಇಲ್ಲದ ಮಗಳನ್ನು ಒಂದು ವೇಳೆ ಇಲ್ಲದೇ ಇದ್ದರೆ ಹಡ್ದಿಲ್ಲದೆ ಇದ್ದರೆ ಆ ಇಲ್ಲದ ಮಗಳನ್ನು ನಂಬ್ಕೊಂಡಿರುವಂಥ ಮಿದುಳು ಆ ವ್ಯಕ್ತಿ ತನ್ನನ್ನು ಯಾರು ಬೆತ್ತಲೆ ಮಾಡಿ ತನ್ನ ಆಸ್ತಿಯನ್ನು ಕಿತ್ಕೊಂಡಲ್ಲ ಆ ವ್ಯಕ್ತಿ ಆ ಪ್ರಭಾವಿ ವ್ಯಕ್ತಿಯೇ ತನ್ನ ಮಗಳನ್ನೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ನಂಬ್ಕೊಂಡಿದೆ. ಯಾವುದು ಕೋಟಾರ್ಡ್ ಸಿಂಡ್ರೋಮ್ ಅನ್ನೋ ಒಂದು ವಾಕಿಂಗ್ ಕಾರ್ಪಸ್ ಸಿಂಡ್ರೋಮ್ ಅನ್ನೋ ಒಂದು ಸ್ಥಿತಿ ಈ ಒಂದು ಇದನ್ನು ಉಂಟು ಮಾಡುತ್ತೆ. ಅಂದರೆ ಅವ್ರ ಮಿದುಳು ಅವರು ಸುಳ್ಳು ಹೇಳಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಅವ್ರ ಮಿದುಳು ನಂಬ್ಕೊಂಡ್ಬಿಟ್ಟಿದೆ ನನ್ನ ಮಗಳಿದ್ದಾಳೆ ನಾನು ಹಡ್ದಿದ್ದೀನಿ ಅಂತ ನಂಬ್ಕೊಂಡ್ಬಿಟ್ಟಿದೆ. ಇನ್ನೂ ಒಂದು ಸ್ಥಿತಿನೂ ಹೇಳ್ಬೋದು. ಅದು ನಿಮಗೆಲ್ಲ ಗೊತ್ತಿರಂಗೆ ಸ್ಕಿಜೋಫ್ರೆನಿಯಾ. ಅಂದರೆ ಇಲ್ಲಿದ್ದನ್ನು ನೋಡುತ್ತೆ ಕಣ್ಣು, ಮಿದುಳು ಗ್ರಹಿಸುತ್ತೆ, ಇಲ್ಲಿದ್ದನ್ನು ಅಲ್ಲೇನೂ ಇರಲ್ಲ, ಇಲ್ಲಿದ್ದನ್ನು ಕೇಳುತ್ತೆ, ಸೌಂಡ್ ಕೇಳ್ತಾ ಇರುತ್ತೆ ಅವರಿಗೆ. ಯಾರು ನನ್ನ ಮಗಳು ಮಾತಾಡಿದೆ ಸೌಂಡ್ ಕೇಳ್ಬೋದು, ಇರಲ್ಲ ಅವರು ಯಾರೋ ಮಾತಾಡಿದ ಸೌಂಡು, ಅಲ್ಲೇನು ಬಸ್ಸೇ ಹೋಗ್ತಿರಲ್ಲ, ಬಸ್ ಹೋಗ್ತಿರೋ ಸೌಂಡು. ಈ ಥರ ಇಲ್ಲದೇ ಇರೋದನ್ನು ಪ್ರತಿಯೊಂದನ್ನು ಅವ್ರು ಕೇಳ್ತಾರೆ, ಅನುಭವಿಸ್ತಾರೆ, ನೋಡ್ತಾರೆ. ಇದು ಸ್ಕಿಜೋಫ್ರೆನಿಯಾ ಅಂತಾರೆ ಇದನ್ನು. ಈ ಒಂದು ಸ್ಥಿತಿನೂ ಸುಜಾತ ಭಟ್ ಅವರು ತಲುಪಿರ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಸುಜಾತ ಭಟ್ ಅವರು ಈಗಲೂ ಈ ಕ್ಷಣನೂ ಮತ್ತೆ ಅಂದರೆ ಅವರು ಪ್ಲೇಟ್ ಮತ್ತೆ ತಿರುಗಾಕಿ ಇಲ್ಲ ನನ್ನ ಮಗಳು ಇಲ್ಲ ಅಂತ ಹೇಳಿದ ಮೇಲೆ ಮತ್ತೊಂದು ಸಲ ನನ್ನ ಮಗಳಿದ್ದಾಳೆ, ನಾನು ನಿಮಗೇನು ಹೇಳೋದು ಬೇಕಾಗಿಲ್ಲ, ನಾನು ವಾಹಿನಿಯರ ಉತ್ತರಕ್ಕೆ ಒಳಗಾಗಿ ನಾನು ಇಲ್ಲ ಅಂತ ಹೇಳಿದಷ್ಟೇ ಇದ್ದಾರೆ, ಅದನ್ನು ಯಾರು ಮುಂದೆ ಹೇಳಬೇಕು ಅವ್ರ ಮುಂದೆ ಹೇಳ್ತೀನಿ ಅಂತ ರೈಸ್ ಆಗಿ ಹೇಳಿದ್ದು ವಿಡಿಯೋ ಮತ್ತೆ ನಿನ್ನೆ ನಾನು ನೋಡಿದೆ. ಸೊ
ನಾನು SIT ಅವ್ರ ಮುಂದೆ ಹೇಳ್ತೀನಿ, ಅದನ್ನು ನಿಮಗೇನು ಹೇಳೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನಿಜ, ಅದು ಹೇಳೋದು ಬೇಕಾಗಿಲ್ಲ. ಅವ್ರು ಯಾರ ಮುಂದೆ ಹೇಳೋದು ಬೇಕಾಗಿಲ್ಲ. ಅವರು ಏನು ಕಾನೂನು ಪೊಲೀಸರು ಅವ್ನು ಕೇಳ್ತಾರೆ, ಅವ್ರಿಗೆ ಪೊಲೀಸರಿಗೆ ಇವರು ಉತ್ತರ ಕೊಡ್ತಾರೆ. ಇದ್ರ ನಡುವೆ ನಾವು ಜಾಸ್ತಿ ಕಡ್ಡಿಯಲ್ಲಿ ಆಡಿಸೋದು ಯಾರು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ ನಾನು. ನೀವು ಸಾವಿರ ಲಕ್ಷ ಪ್ರಾಬ್ಲಮ್ ಇದೆ ನಮಗೆ ಈ ಜಗತ್ತಿನಲ್ಲಿ, ಈ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಸಾವಿರ ಪ್ರಾಬ್ಲಮ್ಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಹಿಂದೆ ಹೋಗೋಣ. ಒಂದು ಕ್ಷಣ ನಾವು ಸುಜಾತಾ ಭಟ್, ಅನನ್ಯ ಭಟ್ ಧರ್ಮಸ್ಥಳಗಳನ್ನ ಸ್ವಲ್ಪ ದಿವಸ ಅಂದರೆ ಸ್ವಲ್ಪ SIT ತನ್ನ ತನಿಖೆ ಮುಗಿಯೋವರೆಗೂ ಮರೆಯೋಣ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಸುಜಾತಾ ಭಟ್ ಸುಳ್ಳು ಹೇಳ್ತಾ ಇದ್ರೆ ಜಾಸ್ತಿ ದಿವಸ ಇರಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಗಾದೆನೇ ಇದೆ. ಆ ಗಾದೆ ಹಳ್ಳಿಯವರು ಸುಮ್ಮನೆ ಆಡೋದಲ್ಲ, ಅದು ನಿಜ. ಗಾದೆ ನಿಜ ಇರೋದ್ರಿಂದ ಅದು ತಲೆತಲಾಂತರದಿಂದ ನೂರಾರು ಸಾವಿರ ವರ್ಷಗಳಿಂದ ಬಂದಿರುತ್ತೆ ಗಾದೆ. ಹಾಗಾಗಿ ಒಂದು ವೇಳೆ ಸುಜಾತಾ ಭಟ್ ಅವರು ಸುಳ್ಳು ಹೇಳ್ತಾ ಇದ್ರೆ ಜಾಸ್ತಿ ದಿವಸ ಇರಲ್ಲ. ಹಾಗೇನೆ ಮುಸುಗದಾರಿ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ರೆ ಜಾಸ್ತಿ ದಿವಸ ಇರಲ್ಲ. ಈಗ ಅಲ್ಲಿ ಅವರು ಅಗದ್ರು 16 ಕಡೆ ಅಗದ್ರು, 17 ಕಡೆ ಅಗದ್ರು, ಏನು ಸಿಲ್ ಒಂದರಲ್ಲಿ ಏನೋ ಸಿಕ್ತು. ಹಾಗಂತೇಳ್ಬಿಟ್ಟು ಅವ್ನು ಸುಳ್ಳು ಹೇಳ್ತಾನೆ ಅಂತಾರಲ್ಲ, ಹಾಗಂತೇಳ್ಬಿಟ್ಟು ಏನೋ ಒಂದು ಸಿಕ್ಕಿದ್ರೆ ನಿಜ ಅಂತನೂ ಅಲ್ಲ. ಅಲ್ಲಿನ ಮಣ್ಣು ಪರೀಕ್ಷೆ ಮಾಡ್ಕೊ ತೊಗೊಂಡೋಗಿದ್ರು ಅಂತ ಹೇಳಿದ್ರು ಪರಮೇಶ್ವರ್ ಅವರು ಸದನದಲ್ಲಿ. ಏನಕ್ಕೆ ತೊಗೊಂಡೋದ್ರು ಮಣ್ಣಿಗೆ ಕಡಿಮೆನಾ ಪೊಲೀಸರಿಗೆ? ಇಲ್ಲ, ಲ್ಯಾಬಲ್ಲಿ ಅಲ್ಲಿ ಮಣ್ಣು ಏನು 1 ತಿಂಗಳು ಏನು ಡಿಲೇ ಮಾಡಿದ್ರು ಅವರು ಎಕ್ಸ್ಪೋಸ್ ಮಾಡಿದ ಮೇಲಿಂದ. ಜೂನ್ 22 1 ತಿಂಗಳು ಏನು ಡಿಲೇ ಮಾಡಿದ್ರು ಅದನ್ನು ಗುರುತು ಮಾಡಿ ಇದು ಮಾಡೋಕ್ಕೆ. ಆ ಒಂದು ಮೀನ್ ಟೈಮಲ್ಲಿ ಅಲ್ಲಿ ಇರೋ ಬಾಡಿಗಳನ್ನ ಎತ್ತಿರಬಹುದು ಅನ್ನೋ ಒಂದು ಲಾಜಿಕ್ ಇದೆ. ಅಂದರೆ ಅದನ್ನು ಈ ಥರನೂ ಇದು ಮಾಡ್ತಾಯಿದ್ದಾರೆ. ಏನು ಈ ಒಂದು ಧರ್ಮಸ್ಥಳ ಪ್ರಕರಣವನ್ನು ಅಲ್ಲಿ ನಡೆದಿದೆ, ಅತ್ಯಾಚಾರ ಕೊಲೆ ನಡೆದಿದೆ ಅಂತ ಪ್ರತಿಪಾದಿಸೋರು ಏನು ಮಾಡ್ತಾರೆ, 1 ತಿಂಗಳಲ್ಲಿ ಸಾಕ್ಷಿ ನಾಶ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಮಣ್ಣು ನಿಜವಾಗ್ಲೂ ಬೇರೆನೇ ತಂದು ಹಾಕಿದರೆ ಆ ಮಣ್ಣು ಯಾರು ತಂದು ಹಾಕಿದ್ರು, ಆ ಒಂದು ವೇಳೆ ಅದು ಸಾಬೀತಾದರೆ ಅಲ್ಲಿ ಲ್ಯಾಬಲ್ಲಿ ಬೇರೆ ಆ ಮಣ್ಣು ಜೊತೆಗೆ ಬೇರೆ ಮಣ್ಣಿದೆ ಅಂತ ಸಾಬೀತಾದರೆ, ಹಾಗಾದರೆ ಆ ಮಣ್ಣು ಯಾವಾಗ ಯಾರು ತಂದು ಹಾಕಿರೋ ಅನ್ನೋದು ತನಿಖೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಅರ್ಜೆಂಟಿಗೆ ಬೀಳೋದು ಬೇಕಾಗಿಲ್ಲ. ಯಾಕಂದರೆ 90 ದಿವಸಗಳವರೆಗೆ ಒಂದು ಇದಿರುತ್ತೆ. ಅಂದರೆ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೆ. ಹಂಗೆ ಅದು ಅಲ್ಲದೆ ಅವರಿಗೆ ಒಂದು ಸ್ಟೇಷನ್ ಸ್ಥಾನಮಾನ ಬೇರೆ ಕೊಟ್ಟಿದ್ದಾರೆ SIT ಅವರಿಗೆ. ಹಾಗಾಗಿ 90 ದಿವಸದವರೆಗೂ ನಾವು ವೇಟ್ ಮಾಡೋಣ. ಈಗಿನ 1 ತಿಂಗಳು ಆಗಿಲ್ಲ. ಹಾಗೆಯೇ ಇಲ್ಲಿ ಕೆಲವೊಂದು ವಾಹಿನಿಯವರು ಅರ್ಜೆಂಟಾಗಿ ಅವ್ರ ಹೆಂಡ್ತಿನ ಕರ್ಕೊಂಬರೋದು, ಎಕ್ಸ್ ಹೆಂಡ್ತಿನ, ಆಮೇಲೆ ಇನ್ನೊಬ್ಬನ ಯಾರು ಕರ್ಕೊಂಬರೋದು. ಅವ್ನು ಹೇಳ್ತಾನೆ, ನಾನು ಅವನ ಜೊತೆನೇ ಇದ್ದೆ. ಫಸ್ಟ್ ಆಫ್ ಆಲ್ ಅವ್ನು ಯಾರಂತಾನೆ ಗೊತ್ತಿಲ್ಲ. ಅವ್ನು ಅವ್ನು ಭೀಮಾ ಅಂತ ಹೇಳ್ತಾರೆ. ಭೀಮಾನೇ ಅವನ ಹೆಸರಲ್ಲ, ಅವನ ಹೆಸರು ಎಸ್ಸಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದು ಯಾರು ಅಂತ ಇನ್ನೂ ರಿವೈಲ್ ಆಗಿಲ್ಲ. ಇವರು ಅವನ ಜೊತೆ ನಾನು ಇದ್ದೆ ಅಂತ ಹೇಳಿದ್ರೆ ಅವ್ನು ಯಾರಂತಲೇ ಗೊತ್ತಿಲ್ಲದ್ರೆ ಅವನ ಜೊತೆ ಇದ್ದೆ ಅಂತ ಹೆಂಗೆ ಹೇಳ್ತಾನೆ? ಒಂದು ವೇಳೆ ಹೇಳಿದೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಲೀಗಲ್ಲಾಗಿಯೇ ಬರ್ತಿತ್ತು ಹೆಣಗಳು. ಯಾರೋ ಅವನೊಬ್ಬ ವ್ಯಕ್ತಿ ಹೇಳೋದು, ನಾನು ಅವನ ಜೊತೆನೇ ಬಂದು ಅವನ ಜೊತೆ ಹೂಳ್ತಾ ಇದ್ವಿ, ಹೆಣಗಳು ಇಬ್ಬರು ಸೇರಿ ಹೂಳ್ತಾ ಇದ್ವಿ. ಲೀಗಲಾಗಿ ಹೆಣ ಬರ್ತಿತ್ತು, ಡಾಕ್ಟ್ರ್ ಎಲ್ಲ ಇರ್ತಿದ್ರು, ಹೂಳ್ತಾ ಇದ್ವಿ. ಎಲ್ಲಿ ಈಗ ಅವ್ನು ತೋರಿಸ್ತಾ ಇದ್ದಾನೆ ಆ ಜಾಗದಲ್ಲಿ ಹೂಳ್ತಾ ಇದ್ವಿ. ಅವನು ಸುಳ್ಳು ಹೇಳ್ತಾ ಇದ್ರೆ ಅದು ಇಲ್ಲಿಗಲ್ ಹೆಣ ಅಲ್ಲ, ಅತ್ಯಾಚಾರ ಮಾಡಿದ ಹೆಣ ಅಲ್ಲ. ಸರಿಯಪ್ಪ, ನೀನು ಹೇಳಿದ್ನ ಒಪ್ಕೋಣ. ಅಲ್ಲಿ ಹೂಳ್ತಾ ಇದ್ರಿ ತಾನೆ. ಹಾಗಾದರೆ ಅಲ್ಲಿ ಹೂದು ಲೀಗಲ್ಲೋ ಹೂತಿದ್ದ ಹೆಣ ಎಲ್ಲೋಯ್ತು? ಇದು ಕ್ವಶನ್. ಈ ಕ್ವಶನ್ ಯಾರು ಅವನಿಗೆ ಮಾಡ್ತಾ ಇಲ್ಲ. ಅಲ್ಲಿ ಅವ್ನು ಹೇಳ್ತಾ ಇದ್ದಾನಲ್ಲ, ನಾನು ಅವನು ಸೇರಿಬಿಟ್ಟು ಹೂಳ್ತಾ ಇದ್ವಿ ಹೆಣ, ಅಲ್ಲೇ ಹೂಳ್ತಾ ಇದ್ವಿ ಅಂತಲೇ ಹೇಳ್ತಾ ಇರೋದು ಅವನು. ನೀನು ಇಲ್ಲಿಗಲ್ಲಾದರೂ ಹೂಳು, ಲೀಗಲ್ಲಾದರೂ ಹೂಳು, ಅದು ಅತ್ಯಾಚಾರ ಆಗಿದ್ರದ್ದು ಹೂಳು, ನಾರ್ಮಲ್ ಆಗಿರೋ ಹೂಳು. ಆ ಹೂತಿದ್ದ ಹೆಣ ಎಲ್ಲೋಯ್ತು? ನೀನು ಹೂತಿದ್ದಲ್ಲಪ್ಪ, ನೀನು ಹೇಳ್ತಾ ಇದ್ದಿಲ್ಲ, ಒಪ್ಕೊಂಡಿದ್ದೇನು ಅಲ್ಲಿ ಹೂತಿದ್ವಿ ಅನ್ನೋದನ್ನು. ಹಾಗಾದ್ರೆ ಹೆಣ ಇಲ್ವಲ್ಲ, ಹೆಣ ಸಿಗ್ಬೇಕಲ್ಲ, ಹೆಣ ಎಲ್ಲೋಯ್ತು? ಈ ಒಂದು ಪ್ರಶ್ನೆನ SIT ಅವರು ಹಾಕೋಬೇಕಾಗುತ್ತೆ. ಆಮೇಲೆ ವಾಹಿನಿಯವರು ಅವ್ನು ಕರ್ಕೊಂಬಂದ್ರಲ್ಲ, ಅವನ ಜೊತೆಗಿದ್ದೆ ಅಂತ ಹೇಳ್ಬಿಟ್ಟು ಅವನಿಗೂ ಕೇಳಬೇಕಾಗುತ್ತೆ. ಆಮೇಲೆ ಅವನ ಹೆಂಡತಿ ಎಕ್ಸ್ ಹೆಂಡತಿ ಹೇಳ್ತಾಳೆ, ಅವನು ಕುಡುಕ, ವ್ಯಭಿಚಾರಿ, ಅವನಿಂದ ನಾನು ದೂರ ಆಗಿಬಿಟ್ಟೆ, ಅವನು ನನಗೆ ಹೇಳಲೇ ಇಲ್ಲ ಅಂದರೆ ಆ ವ್ಯಕ್ತಿ ಇವ್ರಿಗೆ ಹೇಳಿದರೆ ಮಾತ್ರ ನಿಜಾನಾ ಅಥವಾ ಹೇಳಿದ್ರೆ? ಒಂದು ಈಗ ನೆನ್ನೆ ಗ್ಯಾರಂಟಿ ರಾಧಾ ಏರಿಕನವ್ರು ಹೇಳ್ತಾಯಿದ್ರು ಒಂದು ಸಂದರ್ಶನದಲ್ಲಿ, ಅವಳು ಇದನ್ನು ಡೈವರ್ಸ್ ತೊಗೊಂಡಿದ್ದಾಳೆ, ದೂರ ಆಗಿದ್ದಾಳೆ. ಹಾಗಿದ್ಮೇಲೆ ಅವನ ಜೊತೆ ಅವ್ನ ಫೇವರಾಗಿ ಹೇಳ್ಬೇಕಂತೇನಿದೆ? ಯಾಕಂದರೆ ಜಗಳ ಆಡಿತಾನೆ ದೂರ ಆಗಿರೋದು. ತನಗೆ ಆಗದಿರೋಂಥ ವ್ಯಕ್ತಿ ಆ ವ್ಯಕ್ತಿ ಮೇಲೆ ಕೋಪ ಇದ್ದರೆ ಮತ್ತು ಸುಳ್ಳೆ ತಾನೇ ಹೇಳ್ತಾರೆ, ನಿಜ ಹೇಳ್ತಾನೆ ಅಂತ ಹೆಂಗೆ ಹೇಳ್ತಾರೆ? ಇವೆಲ್ಲ ಪ್ರಶ್ನೆಗಳು ಅಲ್ಲಿ ರೈಸ್ ಆಗ್ತವೆ. ಹಾಗಾಗಿ ನಾವು SITಗೆ ಈ ಮುಕ್ತವಾಗಿ ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ಅವ್ನು ಹೇಳಿದಾನೆ, ಅವ್ನು ಫಸ್ಟಿಗೆ ಹೇಳಿದಾನೆ, ಏನು ಜಡ್ಜ್ ಮುಂದೆ 13ನೇ ತಾರೀಕು ಜುಲೈ 13ನೇ ತಾರೀಕು ಜಡ್ಜ್ ಮುಂದೆ ಇದು ಮಾಡಿದಾಗ ಅವನು ಕನ್ಫೆಸ್ ಮಾಡಿ 1 hour ಸ್ಟೇಟ್ಮೆಂಟ್ ಕೊಟ್ಟಾಗ, ನಾನು 100 ಶವಗಳನ್ನು ಹುತ್ತಿದ್ದೇನೆ ಅಂತ ಹೇಳ್ತಾನೆ ಹೊರತು 1-2 ಅಂತಲ್ಲ. 100 ಶವಗಳನ್ನು ಹುತ್ತಿದ್ದೆ ಅಂದರೆ 100 ಜಾಗ ಅವ್ನು ತೋರಿಸ್ಬೋದು. ಬರೀ 16 ಜಾಗ ಅಲ್ಲ, 100 ಜಾಗ ಅವ್ನು ತೋರಿಸ್ಬೋದು. 100 ಜಾಗದಲ್ಲ, ಏಕೆ ಇವ್ರು ರೆಡಿ ಇರಬೇಕು. ಹಾಗಿದ್ದರೆ ಮಾತ್ರ SIT ಘಟನೆ ಮಾಡಿರಬೇಕು. ಅದು ಬಿಟ್ಟು ಇವರು ಯಾರು ನಮ್ಮ DK ಹೇಳ್ತಾರೆ, ಯಾಕೋ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಕೆ ನಾಲಾಯಕ ಅಂತಲೇ ಅನಿಸ್ತಾ ಇದೆ. ಯಾಕಂದರೆ ಒಂದು ಸೆಕೆಂಡ್ ಈ ಹೇಳಿದ ಇದನ್ನು ನೆಕ್ಸ್ಟ್ ಇನ್ನೊಂದು ಹಿಂಗೆ ಪ್ಲೇಟ್ ಮಗಚಾಕ್ಬಿಟ್ಟಿರ್ತಾರೆ. ಯಾರೋ ಬಿಕಾರಿನೂ ಆ ಥರ ತನ್ನ ನಾಲ್ಗೆನ ಎಕ್ಕಡ ಥರ ಚೇಂಜ್ ಮಾಡಲ್ಲ. ಆ ಥರ
ಅವನು ದೂರುದಾರನ ಷಡ್ಯಂತ್ರದಾರ ಅಂತ ಹೇಳಿ ಅವನ ಮೇಲೆ ನಾವು ಸೋಮವಾರ ಕ್ರಮ ತೊಗೊಳ್ತೀವಿ ಅಂತ ಹೇಳಿದವರು ಆಗಲೇ ಇಲ್ಲ ಅದನ್ನು ಅವರು SIT ನಾವು ತಲೆ ಹಾಕಲ್ಲ, ಅದು ನಡೀತಾ ಕಾನೂನು ಪ್ರಕಾರ, ನಾನು ಅದು ವೈಯಕ್ತಿಕ ಅಷ್ಟೇ ಅಂತ ಹೇಳಿ ಚೇಂಜ್ ಮಾಡಿಬಿಟ್ರು. ಆಮೇಲೆ ಹೇಳ್ತಾರೆ ಸಂತೋಷ್ ಪರ ಇದು ವಕಾಲತ್ ಮಾಡ್ತಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ವಿರುದ್ಧ ಹೇಳಿದ್ದು ತಪ್ಪು, ಹಾಗೆ ಅವನು ಒದ್ದು ಒಳಗಾಕಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಒದ್ದು ಒಳಗಾಕಿ ಅಂತ ಯಾರಾದರೂ ಉಪಮುಖ್ಯಮಂತ್ರಿ ಅಂದರೆ ಒಂದು ಸಾಂವಿಧಾನಿಕ ಸ್ಥಾನದಲ್ಲಿರೋ ವ್ಯಕ್ತಿ ಯಾರಾದರೂ ಆ ಥರ ಹೇಳ್ತಾರೇನ್ರಿ? ಒದ್ದು ಒಳಗಾಕಿ ಅನ್ನೋದೇ ಒಂದು ಅಪರಾಧ, ಅರ್ಥ ಮಾಡ್ಕೋಬೇಕು. ಒದ್ದು ಒಳಗಾಕಿ ಅನ್ನೋದು ಅಪರಾಧ. ಯಾರಿಗೂ, ಈವನ್ ಪೊಲೀಸರಿಗೂ ಸಹ ಹೊಡೆಯೋ ಅಧಿಕಾರ ನಮ್ಮ ಕಾನೂನು ಕೊಟ್ಟಿಲ್ಲ. ಬರೀ ಅವ್ರ ಮೇಲೆ ಆರೋಪ ಹೊರಿಸಿ ಅದನ್ನು ನ್ಯಾಯಾಲಯಕ್ಕೆ ತೊಗೊಂಬರ್ಬೇಕು ಹೊರತು, ನ್ಯಾಯಾಲಯಕ್ಕೆ ತೊಗೊಂಬಂದು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದು ನ್ಯಾಯಾಲಯ ಅಂತಿಮವಾಗಿ ಶಿಕ್ಷೆ ಹೊರಿಸ್ಬೇಕು. ಒಂದೇಟ್ ಹೊಡೆಯೋ ಶಿಕ್ಷೆ ವಹಿಸಿದ್ರು ಅದು ನ್ಯಾಯಾಲಯ ವಹಿಸ್ಬೇಕು ಹೊರತು ಉಪಮುಖ್ಯಮಂತ್ರಿ ವಿಸಂಗಿಲ್ಲ. ಉಪಮುಖ್ಯಮಂತ್ರಿ DKಶಿ ಒದ್ದು ಒಳಗಾಕಿ ಅಂತಂದರೆ ಅದು ಒಂದು ಅಫೆನ್ಸ್. ಅವರು ಅಫೆನ್ಸ್ ಮಾಡಿದ್ದಾರೆ, ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಹಾಗಾಗಿ DK ಶಿವಕುಮಾರ್ ವಿರುದ್ಧ ಯಾರಾದರೂ ಕೋರ್ಟಿಗೆ ಹೋದರೆ ಇವರು ಈ ಥರ ಹೇಳಿರೋದು ಸಂವಿಧಾನ ವಿರೋಧಿ, ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೋದರೆ ಖಂಡಿತ DK ಶಿವಕುಮಾರ್ ಇದರಲ್ಲಿ ಸಿಕ್ಕಾಕೋತಾರೆ, ಅವ್ರ ಮೇಲೆ ಕ್ರಮ ಆಗುತ್ತೆ. ನಮ್ಮ ಸಂವಿಧಾನ ಏನು ಡಾಕ್ಟರ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ, ಬಾಬಾ ಸಾಹೇಬ್ ಅವರು ಬರೆದಿರೋ ಸಂವಿಧಾನ ಅಷ್ಟು ದಕ್ಷವಾಗಿದೆ. ಖಂಡಿತವಾಗಲೂ DK ಶಿವಕುಮಾರ್ ಇದರಲ್ಲಿ ಸಿಕ್ಕಾಕೋತಾರೆ. ಆದರೆ ಯಾರಿಗೂ ಅದರ ಒಂದು ಮಹತ್ವ ಗೊತ್ತಾಗ್ತಾ ಇಲ್ಲ. ಈ ಥರ ಒಬ್ಬ ಉಪಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಒದ್ದು ಒಳಗೆ ಹಾಕಕ್ಕೆ ಹೇಳಿದ್ದೀನಿ ಅಂತ ಹೇಳುವಂಥ ನೀಚ ಮನಸ್ಥಿತಿ ಇದೆ ಅಂತ ಯಾರು ಅಂದರೆ ಅದನ್ನೆಲ್ಲ ನಾರ್ಮಲ್ ಅಂದ್ಕೊಂಡ್ಬಿಡ್ತಾ ಇದ್ದಾರೆ. ಅದೇ ದೊಡ್ಡ ಪ್ರಾಬ್ಲಮ್. ಯಾವುದು ನಾರ್ಮಲ್ ಇಲ್ಲಿ ಇಂಥ ಹೇಳಿಕೆ ಕೊಟ್ಟರೆ ಅದು ಮುಂದೆ ದೊಡ್ಡ ಸಮಸ್ಯೆ ಸೃಷ್ಟಿ ಮಾಡುತ್ತೆ. ಈ ಥರ ಹೇಳಂಗಿಲ್ಲ ಯಾರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಒಂದು SIT ತನಿಖೆ ಜೊತೆಗೆ ಈ ರಾಜಕೀಯ ಅನ್ನೋದು ಈ BJP ಕಾಂಗ್ರೆಸ್ ಎಲ್ಲ ಒಂದೇ ಮನಸ್ಥಿತಿ ಆಗ್ಬಿಟ್ಟಿದ್ದಾವೆ. ಮತ್ತು ಯಾರಿಗೂ ಸತ್ಯ ಹೊರಗಡೆ ಬರೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ 3 ತಿಂಗಳು 90 ದಿವಸ ಅಷ್ಟೇ, 3 ತಿಂಗಳು ಕಾಯಕ್ಕೆ ರೆಡಿ ಇಲ್ಲ ಯಾರು. ಈ ಎಡಪಂಥೀಯರು ರೆಡಿ ಇಲ್ಲ, ಅಥವಾ ಎಡಪಂಥೀಯರು ಅನ್ನೋದಕ್ಕಿಂತ ಅವ್ರು ಸಜ್ಜನ ಪರ ಹೋರಾಟಗಾರರ ಪರ ರೆಡಿ ಇಲ್ಲ. ಈ ಕಡೆ ಧರ್ಮಸ್ಥಳ ಉಳಿಸ್ಬೇಕು, ಧರ್ಮಸ್ಥಳದಲ್ಲಿ ಹೆಸರು ಕೆಡ್ತಾ ಇದೆ ಅಂತನೂ ರೆಡಿ ಇಲ್ಲ. ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಕ್ರೈಮ್ ಆದರೆ ಅಲ್ಲಿ ಎನ್ಕ್ವೈರಿನೇ ಮಾಡಬಾರ್ದು ಅನ್ನೋದು ಅವ್ರ ಮನಸ್ಥಿತಿ. ಅಲ್ಲಿ ಕ್ರೈಮ್ ನಡೆದ ಅದನ್ನು ಧರ್ಮಸ್ಥಳ ಬರೀ ಕ್ರೈಮ್ ಸ್ಟೇಷನ್ ಆಗಿದೆ ಅಂತ ಅನ್ನೋ ಮನಸ್ಥಿತಿ ಇವ್ರದ್ದು. ಹಾಗಾಗಿ ಇವೆರಡರ ಮಧ್ಯೆ SIT ಅದೆಷ್ಟರ ಮಟ್ಟಿಗೆ ಕೆಲಸ ಮಾಡ್ತಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಅವರು ಹೆಣ ಆಗಿರೋದನ್ನು ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ಅವರು ಮನುಷ್ಯರೇ, ಅವರಿಗೂ ಅಲ್ಲಿ ಫೋನ್ ಮಾಡಿಬಿಡ್ರಿ ಏನಾರು ಮಾಡ್ತಾರೆ ನಿಲ್ಲಿಸ್ರಿ, ಹೇಳ್ದನಲ್ಲ ಒದ್ದು ಒಳಗಾಕಿ ಅಂತ ಹೇಳಿದ್ರೆ ಒದ್ದು ಒಳಗಾಕಿದ್ರು ಅಂತ ಹೇಳ್ತಾನಲ್ಲ ಮಿನಿಸ್ಟ್ರು DCM, ಹಾಗೇನೆ ಅವ್ರಿಗೆ ಹೇಳ್ತಾರೆ ನಿಲ್ಲಿಸ್ರಿ ಸಾಕು ಅಗ್ದಿದ್ದು ಅಂತ ಹೇಳ್ಬಿಟ್ರೆ ಮುಗೀತು, ನಿಲ್ಲಿಸ್ತಾರೆ. ಯಾಕಂದರೆ ಅವ್ರ ಕೆಳಗಡೆ ಅಧಿಕಾರಿಗಳು DCM ಅಂದರೆ ದೊಡ್ಡ ಪೋಸ್ಟು, ಇವರು ಸಣ್ಣ ಪೋಸ್ಟ್ ಯಾರೇ ಇರಲಿ, ಅವಾಗ ಅವ್ರ ಮಾತು ಕೇಳಲೇಬೇಕಾಗುತ್ತೆ, ನಿಲ್ಲಿಸಲೇಬೇಕಾಗುತ್ತೆ. ಸೊ ಈ ಥರ ಒಂದು ಮನಸ್ಥಿತಿ ಇರುವಾಗ ಯಾವ ನ್ಯಾಯ ಯಾರಿಗೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಅನನ್ಯ ಭಟ್, ಸುಜಾತ ಭಟ್ ಇದ್ರ ನಡುವೆ ಸೇರಿಕೊಂಡಿರೋದು. ಆಮೇಲೆ ಎಷ್ಟೋ ಜನಗಳು ಮತ್ತೆ ಮುಂದೆ ಬಂದರೆ SIT ಘಟಕ ಆದ ಕೂಡ ಅವರು ಒಂದು ಹೇಳಿದರು, ಇದು ಬರೇ ಹೆಣಾಗಿಯೋದಕ್ಕೆ ಮಾತ್ರ ಸೀಮಿತ ಇಲ್ಲ, ಇಲ್ಲಿ ಏನು 30 ವರ್ಷಗಳಲ್ಲಿ ಕಾಣಿಯಾಗಿದ್ದಾರೆ ಯಾರ್ಯಾರು ತಮ್ಮ ಪ್ರೀತಿಪಾತ್ರ ಮಗಳಿರ್ಬೋದು, ತಂಗಿ ಇರ್ಬೋದು, ಅವ್ರನ್ನ ಕಳ್ಕೊಂಡವರು ಬಂದು ಇದು ಮಾಡ್ಬೋದು, ಅಂದರೆ ಕಂಪ್ಲೇಂಟ್ ದೂರು ದಾಖಲಿಸ್ಬೋದು, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಬರೇ ಅಲ್ಲಿ ಹೆಣಾಗಿಯೋ ಮುಸುಕಧಾರಿಯೋಗೆ ಮತ್ತು ಹೆಣಾಗಿಯೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅಲ್ಲಿ ಈ ಒಂದು 25-30 ವರ್ಷಗಳಲ್ಲಿ ಯಾರ್ಯಾರು ಕಾಣೆಯಾಗಿದ್ದಾರೋ ಅದೆಲ್ಲ ಪ್ರಕರಣಕ್ಕೂ ಇದು ಸಂಬಂಧಪಟ್ಟಿದೆ. ಹಾಗಾಗಿ ನಾವು ಇದನ್ನು ಆ ಒಂದು ವೈಡ್ ದೃಷ್ಟಿಕೋನದಲ್ಲಿ ನೋಡಬೇಕು ಹೊರತು ಬರೀ ಅಲ್ಲಿ ಹೆಣ ಹೋಗಿದ್ರು ಸಿಗಲಿಲ್ಲ, ಅವನು ಮುಸುಕುದಾರಿ ಸುಳ್ಳೇ ಇರಲಿ, ಹಾಳಾಗಲಿ, ಅವನು ಸುಳ್ಳು ಹೇಳ್ದ ಅಂತ ಅಂದ್ಕೊಳ್ಳೋಣ, ಅವ್ನು ಆಮೇಲೆ ಏನು ಬಗೋಣ ಮಾಡೋಣ. ಆದರೆ ಇಲ್ಲಿ ಆ ಒಂದು 25 ವರ್ಷಗಳಲ್ಲಿ ಏನೇನು ನಡೆದಿದೆ, ಅನನ್ಯ ಭಟ್ ಪ್ರಕರಣ ಸುಳ್ಳಾದರೆ ಬಿಡಿ, ಅದನ್ನು ಸೈಡಿಗಿಡಿ, ಅವರಿಗೆ ಶಿಕ್ಷೆ ಕೊಡಿ, ಹುಚ್ಚಿ ಅಂದರೆ ಹುಚ್ಚ ಹಾಸ್ಪಿಟ್ಲಿಗೆ ಕಳಿಸಿ, ಇಲ್ಲ ಅವ್ರು ಸುಳ್ಳು ಹೇಳಿದ್ರೆ ಜೈಲಿಗೆ ಕಳಿಸಿ, ಅದು ಬೇರೆ ವಿಷಯ. ಆದರೆ ಇಲ್ಲಿ ನಡೆದಿರೋಂಥ ನಿಜ ಘಟನೆಗಳಿಗಾದರೂ ನಾವು ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕಲ್ಲ, ತೊಗೊಂಡೋಗ್ಬೇಕಲ್ಲ, ಅದನ್ನು ನಾವಿವತ್ತು ಮಾಡಬೇಕಾಗಿದೆ. ನೋಡೋಣ ಇದು ಎಲ್ಲಿವರೆಗೂ ತಾರ್ಕಿಕ ಅಂತ ಸಿಗುತ್ತೆ ಮತ್ತು ಈ ರಾಜಕೀಯ ಪಕ್ಷಗಳು ಎಷ್ಟು ಮಟ್ಟಿಗೆ ತಮ್ಮ ಪ್ರಭುತ್ವ ಮೆರಿತವೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.